ಸರ್ವಮಿದಂ ಪ್ರೋತಂ ಅಂತ ನಾವೆಲ್ಲ ಉಲ್ಲೇಖ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲ ನನ್ನ ಕೈಯಲ್ಲಿ ಉಂಟು ಎಂತ ಹೇಳುದು ನಾವು. ಯೋಗಕ್ಷೇಮಂ ವಹಾಮ್ಯಹಂ ಒಬ್ರು ಹಾಕಿಕೊಂಡ್ರು. ಅರ್ಥ ಆಗುತ್ತೆ ಹಾಗೆ. ನಾನು ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ. ಅದು ಹೇಳಿದ್ಯಾರು? ಕೃಷ್ಣ. ಈಗ ಹೇಳುವುದು ಯಾರು? ಯಾವುದೋ ಒಂದು ಸಂಸ್ಥೆಯವರು. ನಾವು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ. ಸರಿ ಆಗ್ತದ? ಅದರಿಂದ ಯಾವುದೇ ಗೀತೆಯ ಗೆರೆಯನ್ನು ನಾನು ಎನ್ನುವ ಶಬ್ದವನ್ನು ಎತ್ತಿಕೊಂಡು ನಾವು ಯಾರೂ ಪ್ರಯೋಗ ಮಾಡುವಾಗಿಲ್ಲ. ಇದು ನಮ್ಮ ಜಪದಲ್ಲಿ ಒಂದು ಮಾತು ಬರ್ತದೆ. ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ ಸ್ವಮೂರ್ತಿ ಗಣಮಧ್ಯಗ ಬ್ರಹ್ಮವಾಯು ಶಿವಾಹೀಶ ವಿಪೈ ಶಕ್ರಾದಿಕೈರಪಿ ಸೇವಮಾನೋಧಿಕಂಬತ್ಯ ನಿತ್ಯ ನಿಶೇಷ ಶಕ್ತಿಮಾನ್ ಮೂರ್ತಯೋಷ್ಟು ಅಭಿತ್ಯಯ ಚಕ್ರಶಂಗವರಾಭೈ ಯುಕ್ತ ಪ್ರದೀಪವರ್ಣಾಶ್ಚ ಸರ್ವಾಭರಣಭೂಷಿತಾ. ಇಲ್ಲಿ ಹೇಳಿಕೊಂಡು ಬರುವಾಗ ನಾನಿದ್ದೇನೆ ಅಂತ ದೇವರು ಹೇಳಿಬಿಟ್ಟ. ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟ ಸಮೂರ್ತಿಗಣ ಮಧ್ಯಗ ಬ್ರಹ್ಮವಾಯು ಶಿವಾಹೀಶ ವಿಪೈ ಶಕ್ರಾದಿಕೈರವಿ ಸೇವಮಾನ ಅಧಿಕಂ ಭಕ್ತ್ಯ ನಿತ್ಯ ನಿಶೇಷ ಶಕ್ತಿಮಾನ್ ಹೇಳಿಕೊಂಡು ನಾನು ಇವರೆಲ್ಲದರಲ್ಲಿ ಇದ್ದೇನೆ, ಆದ್ರೆ ನೀವು ಚಿಂತನೆ ಮಾಡಿ ಅಂತ ನಾವು ದಿನ ಹಾಗೆ ಹೇಳಿಕೊಂಡು ಬರೋದಾ? ನಾನು ಅಂತ ಹೇಳುದಾ? ನಾವು ಹಾಗೆ ಭಗವಂತನನ್ನು ಚಿಂತನೆ ಮಾಡಬೇಕು. ಹಾಗೆ ಮೈ ಸರ್ವವಿದಂ ಪ್ರೋತಂ ಎನ್ನುವ ವಾಕ್ಯಗಳನ್ನೆಲ್ಲ ನಾವು ಹೇಳಲಿಕ್ಕೆ ಬರುವುದಿಲ್ಲ. ದೇವರು ಎಲ್ಲರ ಒಳಗೆ ಇದ್ದಾನೆ ಎನ್ನುವುದು ಗೀತೆಯಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ, ಈಶ್ವರ ಸರ್ವಭೂತಾನ ಮೃದ್ದೇಶರ್ಜನತಿಷ್ಠದಿಂದ ನಾವು ಕೂಡಲೇ ತೋರಿಸಿಕೊಡ್ತೇವೆ. ನೋಡು, ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಕೃಷ್ಣ ಹೇಳಿದ್ದಿಲ್ಲಿ ವಾಕ್ಯ ಉಂಟು. ಅಲ್ಲಿ ನಾನು ಅಂತೆನ್ನೋ ಶಬ್ದ ಬರಬಾರದು. ಈ ಅಭಿಪ್ರಾಯಕ್ಕೆ ಬಹಳ ಸುಂದರವಾಗಿ ಆಚಾರ್ಯರು ಒಂದು ವಾಕ್ಯ ಕೊಡ್ತಾರೆ. ಖುಷಿಯಾಗತ್ತೆ ಅವರು ಕೊಡತಕ್ಕಂಥ ಮಾತು. ಅವರು ಹಾಕಿಕೊಂಡ್ರಿ ಪ್ರಶ್ನೆಯನ್ನು. ಕೃಷ್ಣ ಇಷ್ಟರವರೆಗೆ ನಾನು ದೇವರು, ನಾನು ಎಲ್ಲ ಕಡೆ ಇದ್ದೇನೆ, ಎಲ್ಲರೊಳಗಿರುವವನು ನಾನು ಅಂತ ಹೇಳಿದ್ದಾನೆ. ಈ ಕೂಡಲೇ ಕೊನೆಗಾಗುವಾಗ ಒಬ್ಬ ದೇವರು ಎಲ್ಲರೊಳಗಿದ್ದಾನೆ ಅಂತ ಹೇಳ್ತಾನಲ್ಲ, ಅವನು ಅಲ್ಲವೋ ಅದು? ಕೇಳುವವರಿಗೆ ಸಂಶಯ ಬರ್ತದೆ. ನಾನು ಎಲ್ಲ ಕಡೆ ಇದ್ದೇನೆ ಹೇಳ್ತಾ ಬಂದವ ಕೂಡಲೇ ದಾಟಿ ಬೇರೆ ಮಾಡಿ ದೇವರು ಎಲ್ಲ ಕಡೆ ಇದ್ದಾನೆ ಹೇಳ್ತಾ ಇದ್ದಾನಲ್ಲ, ಕೃಷ್ಣ ದೇವರಲ್ಲವೋ? ಕೃಷ್ಣನಿಗಿಂತ ಬೇರೆ ದೇವರು ಉಂಟೋ? ನನಗಿಂತ ಬೇರೆ ದೇವರು ಇಲ್ಲ ಹೇಳಿದ ಮೊದಲು. ಮತ್ತು ಪರತರಂ ನಾಣ್ಯತ್ ಕಿಂಚಿದಸ್ತಿ ಅಂದಿದ್ದಾನೆ. ಈಗ ಈಶ್ವರ ಸರ್ವಭೂತಾನಂ ಅಂತಾನಲ್ಲ. ಅದಕ್ಕೆ ಆಚಾರ್ಯರು ಬಹಳ ಅದ್ಭುತವಾದ ವಿವರಣೆ ಕೊಡ್ತಾರೆ. ಎಲ್ಲಿಯಾದರೂ ವ್ಯಕ್ತಿ ತಾನು ಹೇಳುತ್ತಾ ಇದ್ರೂ ತಾನು ಹೇಳುತ್ತೇನೆ ಅಂತ ಹೇಳದೆ ಹೆಸರು ಹೇಳಿ ಎಲ್ಲಿಯಾದರೂ ಹೇಳಿದ್ರೆ ಅದರಲ್ಲಿ ಹೆಚ್ಚು ತೂಕ ಇದೆ ಅಂತ ಅರ್ಥ ಅಂತ. ಇದು ಭಾಷೆಯ ನಿಯಮ ಅಂದ್ರು. ಎಲ್ಲಿ ಗೊತ್ತಾಯಿತು ನಿಮಗೆ ಕೇಳಿದ್ರೆ, ಅದು ಭೀಮಸೇನನ ಕಥೆಯಲ್ಲಿ ಗೊತ್ತಾಯಿತು ಅಂತಾರೆ. ಭೀಮಸೇನ ಏನು ಕತೆ ಮಾಡಿದ? ಭೀಮಸೇನ ಹೀಗೆ ಇದ್ದ, ಯುದ್ಧ ಮಾಡುತ್ತಾ. ಆಗ ದ್ರೋಣಾಚಾರ್ಯರು ಯುದ್ಧ ಮಾಡುವ ಪ್ರಕರಣದಲ್ಲಿ ಭೀಮಸೇನನಿಗೆ ಜೋರಾಗಿ ಯುದ್ಧ ಕೊಟ್ಟರು. ಆಗ ಭೀಮಸೇನ ಸುಮ್ಮನೆ ಮೆತ್ತಗೆ ಯುದ್ಧ ಮಾಡುತ್ತಾ ಇದ್ದ. ವ್ಯೂಹದ ಪ್ರವೇಶ ಆಗಬೇಕು ಅವನಿಗೆ. ಅಭಿಮನ್ಯು ಹೋಗಿದ್ದಾನೆ, ಇವನು ಹೋಗಬೇಕು ಒಳಗೆ. ಆಗ ದ್ರೋಣರು ಹೇಳುತ್ತಾರೆ, ನಾನು ಬಿಟ್ಟಿದ್ದೇನೆ ಅರ್ಜುನನಿಗೆ, ಅಭಿಮನ್ಯುನಿಗೆ, ಅರ್ಜುನನಿಗೆ ಜಯದ್ರಥ ವಧೆಯಲ್ಲಿ ಅರ್ಜುನನಿಗೆ ಬಿಟ್ಟಿದ್ದೇನೆ, ಅವ ನನ್ನ ಶಿಷ್ಯ ಅಂತ ಬಿಟ್ಟಿದ್ದೇನೆ, ನಾನು ನಿನಗೆ ಬಿಡುವುದಿಲ್ಲ ಅಂದ. ಅದಕ್ಕೆ ಭೀಮಸೇನ ಹೇಳ್ತಾನೆ, ಓಹೋ, ನಾನು ಇಷ್ಟರವರೆಗೆ ಗುರುಗಳು ಅಂತೇಳಿ ಸುಮ್ಮನೆ ಯುದ್ಧ ಮಾಡ್ತಿದ್ದೆ, ನಿಮಗೆ ಗೊತ್ತಿಲ್ಲ ಭೀಮಸೇನ ಎಂತ ಅಂತ ತೋರಿಸ್ತೇನೆ ಅಂದ. ನಾನು ಏನು ಅಂತ ತೋರಿಸ್ತೇನೆ ಹೇಳಿದ್ದಲ್ಲವ, ಭೀಮಸೇನ ಏನು ಅಂತ ತೋರಿಸ್ತೇನೆ ಅಂದ. ಅವನೇ ಭೀಮಸೇನ. ಅಂದ್ರೆ ಭೀಮಸೇನ ಅಂದ್ರೆ ಏನು ಎನ್ನುವುದು ಇವತ್ತು ನಿನಗೆ ಪರಿಚಯ ಆಗತ್ತೆ ಅಂತ ಅದರ ಗತ್ತು, ಅದರ ಭಾರ, ಭೀಮ ವ್ಯಕ್ತಿತ್ವ ಅದು ಪ್ರದರ್ಶನ ಆಗಬೇಕು. ಅದಕ್ಕೆ ನಾನು ಎನ್ನುವುದರ ಬಿಟ್ಟು ಹೆಸರು ಹೇಳುವ ಮೂಲಕ ಈ ಪ್ರಸಂಗವನ್ನು ಬಹಳ ಸುಂದರವಾಗಿ, ಅಂದ್ರೆ ಭಾಷೆಯಲ್ಲಿ ಗತ್ತು ಬರುವುದಿಲ್ಲ ಎಂದು ತೋರಿಸಿಕೊಟ್ರು. ಹಾಗೆ ಭಗವಂತ ನಾನೇ ಎಲ್ಲ ಕಡೆ ಇದ್ದೇನೆ ಹೇಳಿದ್ರು ಇನ್ನು ಭಾರ ಬರಲಿಕ್ಕೆ, ಅರ್ಜುನನಿಗೆ ವಿಶ್ವಾಸ ಮೂಡಲಿಕ್ಕೆ ಪ್ರತಿಜ್ಞಾವಾಕ್ಯದಂತೆ ದೇವರು ಎಲ್ಲ ಕಡೆ ನಿಂತಿದ್ದಾರೆ, ಅವರು ಹೇಳಿದಾಗೆ ಎಲ್ಲವೂ ನಡೆಯುತ್ತೆ, ಮಾತಾಡಲಿಕ್ಕಿಲ್ಲ. ಹೀಗೆ ನಿಜವಾಗಿ ವೇದವ್ಯಾಸರು ಸಹ ಈ ಮಂಗಳಾಚರಣೆಯಲ್ಲಿ ತನ್ನ ಹೆಸರನ್ನು ಹಾಕಿಸಿಕೊಂಡು ವಿಸ್ತಾರಗೊಳಿಸಿದ ತತ್ವ ಇದು ಅಂತ ಅರ್ಥ ಆಗಲಿಕ್ಕೆ ಏನು ಶಬ್ದ ಹಾಕಿದ್ರೂ ಅರ್ಥ ಆಗೋದಿಲ್ಲ ಬೇರೆ ನಮಗೆ. ವ್ಯಾಸಂ ಶಬ್ದ ಹಾಕಿದ್ರೆ ಉಂಟಲ್ಲ, ಅದಕ್ಕಿಂತ ದೊಡ್ಡ ಸಂಗತಿಯೇ ಇಲ್ಲ. ಯಾರು ಭಗವಂತನನ್ನು ವ್ಯಾಸರು ಅಂತೇಳಿ ಉಪಾಸನೆ ಮಾಡ್ತಾರೆ ಅವರಿಗೆ ಯಾವತ್ತೂ ಸಹ ಗ್ರಂಥ ತನ್ನಷ್ಟಕ್ಕೆ ತೆರೆದುಕೊಳ್ಳುತ್ತದೆ. ಇದಕ್ಕಿಂತ ಜಾಸ್ತಿ ನಾನು ಫಲವನ್ನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಇಷ್ಟೇ ವೇದವ್ಯಾಸರ ಉಪಾಸನೆ ಅಂದರೆ ಇಷ್ಟೇ ಅರ್ಥ, ಮತ್ತೇನೂ ಅಲ್ಲ. ಪುಟ ನಮಗೆ ತನ್ನಷ್ಟಕ್ಕೆ ತೆರೆದುಕೊಳ್ಳಬೇಕು, ಚಿಂತನೆ ಮಾಡಿದ್ದು ಪುಟ ಪುಟವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿಯಬೇಕು. ಅದಕ್ಕೋಸ್ಕರ ವ್ಯಾಸರ ಉಪದೇಶ ಆಗಬೇಕು. ಆದ್ರಿಂದಲೇ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಮನ್ನತ್ತು, ಮಾತಿನ ಪ್ರಪಂಚ ಪೂರ್ತಿ ವೇದವ್ಯಾಸರ ಪ್ರಸಾದ ಅಂತ. ಅದರಿಂದ ವ್ಯಾಸ ಎನ್ನುವ ಶಬ್ದಕ್ಕೆ ಅರ್ಥವೇ
ತೆರೆದು ಇಟ್ಟವ ಅಂತ ಅರ್ಥ, ವಿಸ್ತಾರಗೊಳಿಸಿದವ ಅಂತ ಅರ್ಥ. ಪ್ರತಿಯೊಂದು ಚಿಂತನೆಯನ್ನು, ಇವತ್ತು ಮಗುವಿನ ಕೈಯಲ್ಲಿ ಮುಸಂಬಿ ಕೊಟ್ಟರೆ ಅದು ತಿನ್ನುವುದೇ ಇಲ್ಲ. ಅದು ಸ್ವಲ್ಪ ಹೊತ್ತು ಆಡ್ತದೆ, ಕಚ್ಚಲಿಕ್ಕೆ ಹೋಗ್ತದೆ. ಕಚ್ಚುವಾಗ ಕಣ್ಣಿಗೋ ಬಾಯಿಗೋ ಒಂದು ರೀತಿಯ ರಸ ಅದರದ್ದು ಹೊರಗೆ ಬರ್ತದೆ. ಅದು ಮತ್ತೆ ಎಂದೂ ಮುಸಂಬಿಯನ್ನು ತಿನ್ನುವುದಿಲ್ಲ. ಅದರ ವಾಸನೆಗೆ, ಅದರ ಆ ಸೊನೆಗೆ, ಅದರ ರುಚಿಗೆ ಅದು ಮತ್ತೆ ಬಾಯಿ ಹಾಕುವುದಿಲ್ಲ. ಅದೇ ಮುಸಂಬಿಯನ್ನು ಸುಲಿದು, ಸಿಪ್ಪೆ ತೆಗೆದು, ಎಸಳು ತೆಗೆದು, ಬೀಜ ತೆಗೆದು ಅದರ ಎದ್ದು ಇಟ್ಟರೆ ಅದು ಯಾವತ್ತೂ ಅದೇ ಬೇಕು ಅಂತ ಹಠ ಮಾಡ್ತದೆ. ಅಷ್ಟು ರುಚಿ. ಯಾವುದನ್ನು ಮೊದಲು ಬೇಡ ಅಂತ ಹೇಳಿತ್ತೋ ಬಿಡಿಸಿಕೊಟ್ಟಾಗ ಎಷ್ಟು ಖುಷಿಯಾಗಿ ತಿನ್ನುತ್ತೆ. ಬಿಚ್ಚಲಿಕ್ಕೆ ಅದಕ್ಕೆ ಬರುವುದಿಲ್ಲ. ಅದು ಸುತ್ತರ ಮುಸಂಬಿಯನ್ನು ಸುಲಿದು ತಿನ್ನಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಸುಲಿದು ಕೊಟ್ಟರೆ ಅದರಷ್ಟು ರುಚಿ ಇನ್ನೊಂದು ಇಲ್ಲ. ಹಾಗೆ ವೇದವ್ಯಾಸರು ಶಬ್ದ ಭಂಡಾರವನ್ನು ನಮಗೇನು ಮಾಡಿದ್ರು ಕೇಳಿದರೆ, ನಮ್ಮ ವ್ಯಕ್ತಿತ್ವ ಮಗುವಿನ ಹಾಗೆ ಮುಸಂಬಿ ತಿನ್ನುವ ಯೋಗ್ಯತೆ ಇಲ್ಲದವರು ಅದನ್ನು ಬಿಡಿಸಿ ಎಸಳು ತೆಗೆದು ನಮ್ಮ ಕೈಗೆ ಕೊಟ್ಟದ್ದು ಅದು ವೇದವ್ಯಾಸರು ಅಷ್ಟೇ. ಅದನ್ನ ವ್ಯಾಸರನ್ನು ಕರೆಯುವುದು ಅಂದ್ರೆ ಅರ್ಥ ಏನು ಕೇಳಿದರೆ, ಮುಸಂಬಿಯ ಸಿಪ್ಪೆಯನ್ನು ತೆಗೆದು ಎಸಳು ಕೊಡುವವರು ಅಂತ ಅರ್ಥ ಅಷ್ಟೇ, ಮತ್ತೇನಲ್ಲ. ತಿನ್ನುವ ಕೆಲಸ ನಾವೇ ಮಾಡುತ್ತೇವೆ, ಆದರೆ ಕೊಡಬೇಕಲ್ಲ. ತೆಗೆದು ಕೊಡದಿದ್ರೆ ಹೇಗೆ? ಇದು ಕೆಲಸ ವಾಂಗ್ಮಯ ಪ್ರಪಂಚದಲ್ಲಿ ಮಾಡಿದವರು ವೇದವ್ಯಾಸರು ಮಾತ್ರ, ಇನ್ಯಾರೂ ಮಾಡಿಲ್ಲ. ಅದಕ್ಕೋಸ್ಕರ ವ್ಯಾಸರಿಗೆ ಅಷ್ಟು ಎತ್ತರದ ತಾಣ ಶಾಸ್ತ್ರಕಾರ ಕೊಟ್ಟಿದೆ. ಅದನ್ನು ಹೇಳಬೇಕಲ್ಲ, ಅದಕ್ಕೆ ವ್ಯಾಸರು ವ್ಯಾಸಂ ಶಬ್ದ ಹಾಕಿ ಹೇಳಿತ್ತು. ಆಯಿತು, ವೇದವ್ಯಾಸರು ದೇವರೇ ಇದ್ದಾರೆ. ನಾರಾಯಣಂ ನಮಸ್ಕೃತ್ಯ ಅಂತ ಹೇಳುವ ಮೂಲಕ ನಾವು ನಮಸ್ಕಾರ ಮಾಡಿ ಆಯಿತು. ಇನ್ನೊಮ್ಮೆ ಯಾಕಪ್ಪ ದೇವರಿಗೆ ನಮಸ್ಕಾರ ಕೇಳಿದರೆ, ನಾರಾಯಣ ಪ್ರತಿಪಾದ್ಯ, ವ್ಯಾಸ ರಚಯಿತೃ ಅಷ್ಟೇ. ನಮಗೆ ಎರಡು ಕೆಲಸ ಉಂಟಾ ಇಲ್ವಾ? ಶಾಸ್ತ್ರ ಯಾರನ್ನು ಹೇಳ್ತದೆ? ದೇವರನ್ನು ಹೇಳ್ತದೆ. ಅದನ್ನು ದೇವರಿಗೆ ನಮಸ್ಕಾರ ಮಾಡಬೇಕು. ಶಾಸ್ತ್ರ ಯಾರು ಹೇಳಿದ್ದು? ವೇದವ್ಯಾಸರು ಹೇಳಿದ್ದು. ಆದ್ರಿಂದ ವ್ಯಾಸರ ನಮಸ್ಕಾರ ಮಾಡಬೇಕಲ್ಲ. ಒಬ್ಬ ಹೇಳಿದವ, ಒಬ್ಬ ಹೇಳಲ್ಪಟ್ಟವ. ಆದ್ರಿಂದ ವ್ಯಕ್ತಿ ಬೇರೆ ಆಗಿದ್ದಾನೆ, ಆದ್ರಿಂದ ನಮಸ್ಕಾರ ಬೇರೆ. ವ್ಯಕ್ತಿ ಒಬ್ಬನೇ ಇದ್ದಾನೆ, ಆದರೂ ಸಹ ನಮಸ್ಕಾರ ಬೇರೆ ಮಾಡಲಿಕ್ಕೆ ಉಂಟು. ನಾವೊಂದು ಸಂಸ್ಥೆಯಲ್ಲಿ ಎರಡು ಅಧಿಕಾರದಲ್ಲಿ ಯಾರಾದರೂ ಇದ್ದಿದ್ರೆ ನಾವು ಎರಡು ಬರೆಯುವುದಿಲ್ವಾ? ಹಿಂದೆ ವಿದ್ಯಾಮಾನ್ಯ ತೀರ್ಥರಿದ್ರು, ಅವರು ಪಲಿಮಾನ ಮಠದ್ದು ಮಾತ್ರ ಅಲ್ಲ, ಭಂಡಾರಿಕೆರೆ ಮಠದ್ದು ಅಧಿಕಾರಿಗಳಿದ್ರು, ಪೀಠಾಧೀಶರಿದ್ರು. ನಾವು ಉಭಯ ಪೀಠಾಧೀಶರು ಅಂತ ಗುರುತಿಸ್ತಿದ್ದೆವು. ಬೇಕೇ ಬೇಕು. ಒಂದೊಮ್ಮೆ ಪಲಿಮಾನ ಮಠದ ವಿದ್ಯಾ ಅಧಿಪತಿಗಳಾಗಿ ಅವರಿಗೆ ಮಾತ್ರ ನಾವು ಆಹ್ವಾನ ಕೊಟ್ಟರೆ, ಪತ್ರವನ್ನಿಟ್ಟರೆ, ಹಾಗಾದರೆ ಭಂಡಾರಿಕೆರೆ ಮಠಕ್ಕೆ ಇಲ್ವಾ ಗೌರವ? ಅದಕ್ಕೆ ನೀವು ಅಪಮಾನ ಮಾಡ್ತೀರಾ? ಆಗಿಬಿಡ್ತದೆ. ಹಾಗೇನಾಯಿತು? ನಾವು ಉಭಯವನ್ನೂ ಗುರುತಿಸಬೇಕು. ಹಾಗೆ ಎರಡು ಉಪಾಧಿಗಳಿದ್ರೆ, ಏನಾದರೂ ಎರಡು ಗುಣಗಳು ಅಲ್ಲಿದ್ರೆ ನಾವು ಆ ಲೆಕ್ಕದಲ್ಲಿ ಎರಡನ್ನು ಇಟ್ಟುಕೊಳ್ಬೇಕು. ಹಾಗೆ ಭಗವಂತ ಒಬ್ಬನೇ ಆಗಿದ್ರೂ ಎರಡು ರೂಪದಲ್ಲಿ ಕೆಲಸ ಮಾಡಿದ್ದಾನೆ. ಒಂದು ಶಾಸ್ತ್ರ ಪ್ರತಿಪಾದ್ಯನಾಗಿ, ಇನ್ನೊಂದು ಶಾಸ್ತ್ರದ ರಚಯಿತರಾಗಿ, ಕರ್ತೃವಾಗಿ. ಅದರಿಂದ ಕರ್ತೃವನ್ನು ಮರಿಲಿಕ್ಕಿಲ್ಲ ಯಾರೊಬ್ಬರು ಹೇಳಲಿಕ್ಕೋಸ್ಕರ ವ್ಯಾಸಂ ಶಬ್ದವನ್ನು ಮತ್ತೆ ಹಾಕಿದ್ರು. ಒಬ್ಬನೇ ಆಗಿದ್ರಿಂದ ತುದಿಯಲ್ಲಿಯೂ ಕೊನೆಯಲ್ಲಿಯೂ ಇದು ಸಂಪುಷ್ಟ. ನಾರಾಯಣಂ ನಮಸ್ಕೃತ್ಯ ಅಂತ ಮೊದಲು ದೇವರಿಗೆ ನಮಸ್ಕಾರ, ವ್ಯಾಸಂ ಹೇಳಿ ಕೊನೆಗೆ ನಮಸ್ಕಾರ. ಅದರಿಂದ ಎಲ್ಲರೂ ದೇವರಿಗೆ ನಮಸ್ಕಾರ ಮಾಡಿ, ಲಕ್ಷ್ಮಿ, ಬ್ರಹ್ಮವಾಯುಗಳು, ಭಾರತಿ ಸರಸ್ವತಿಯರು, ಗರುಡ ಶಿಶುರುದ್ರರು ಮತ್ತೆ ಉಳಿದವರು ಹಾಗೀಗೆ ಎಲ್ಲರಿಗೆ ನಮಸ್ಕಾರ ಮಾಡಿ ಕೊನೆಗೆ ನಿಲ್ಲಿಸುವಾಗ ದೇವರಿಗೆ ನಮಸ್ಕಾರ ಮತ್ತೆ ಮಾಡಿ ನಿಲ್ಲಿಸಬೇಕಂತೆ. ಇದನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಎಲ್ಲದಕ್ಕೂ ನಾವು ಪುರಾವೆ ಕೊಡುವುದು ಕಮ್ಮಿ, ನಾವು ನೋಡಿಕೊಳ್ಳಬೇಕು. ನಾನಿಲ್ಲಿ ಕೊಡ್ತೇನೆ ದೃಷ್ಟಾಂತ ಅಷ್ಟೇ, ಕಲಿಕೆ ಮಾಡುವವರಿಗಾಗಿ. ಆಚಾರ್ಯರು ತಂತ್ರಸಾರ ಸಂಗ್ರಹ ಅಂತ ಗ್ರಂಥ ಬರೆದರು, ಸಣ್ಣ ಗ್ರಂಥ. ಅದರಲ್ಲಿ ಮಂತ್ರಶಾಸ್ತ್ರ ಅಂತ, ಮಂತ್ರಪಟಲ, ಮಂತ್ರಾಧ್ಯಾಯ ಅಂತ ಒಂದು. ಅದರಲ್ಲಿ ಮೊದಲಿಗೆ ಮಂತ್ರಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ದು ದೇವರದ್ದು. ವರಾಹ ಮಂತ್ರದಿಂದ ಶುರುವಾಗತ್ತೆ. ದೇವರ ಮಂತ್ರಗಳನ್ನು ಹೇಳಿ ಮುಗಿಸಿ, ಲಕ್ಷ್ಮೀ ಮಂತ್ರಗಳನ್ನು ಹೇಳಿ ಮುಗಿಸಿ, ಪ್ರಾಣದೇವರದ್ದು ಹೇಳಿ, ಉಳಿದ ದೇವತೆಗಳದ್ದು ಎಲ್ಲ ಹೇಳಿ, ಕೊನೆಗೆ ಗಣಪತಿಯದ್ದೆಲ್ಲ ಹೇಳಿ ಮುಗಿಸಿದ ನಂತರ ಮತ್ತೆ ಪುನಃ ದೇವರ ಧನ್ವಂತರಿ ಮಂತ್ರವನ್ನು ಹೇಳಿ ನಿಲ್ಲಿಸ್ತಾರೆ. ನಿಲ್ಲಿಸದಂತೆ ಆಗಲಿಕ್ಕೆ ಭಗವಂತನನ್ನು ಮತ್ತೆ ಕೊನೆಯಲ್ಲಿಯೂ ಸಹ ಉಪಾಸನೆ ಮಾಡಬೇಕು ಅಂತ ಹೇಳಲಿಕ್ಕೆ. ಇದು ಆಚಾರ್ಯರ ಬಹುತೇಕ ಗ್ರಂಥಗಳಲ್ಲಿ ನೋಡಬಹುದು. ಆರಂಭದ ಮಂಗಳಾಚರಣೆಯಂತೆ ಅಂತಿಮ ಮಂಗಳಾಚರಣೆಯು ಭಗವಂತನ ಚಿಂತನೆಯಲ್ಲಿ ಕೊನೆಯಾಗುವುದು. ಇದು ಕ್ರಮ ಆಚಾರ್ಯರದ್ದು. ಹಾಗೆ ಇಲ್ಲಿ ಸಹ ಹಾಗೆ ಮಾಡಿದ್ದಾರೆ.
ಅದರಂತೆ ನಾರಾಯಣಂ ನಮಸ್ಕೃತ್ಯ ಆಚಾರ್ಯರು ಆ ರೀತಿಯಾಗಿ ಗ್ರಂಥ ರಚನೆ ಮಾಡಲಿಕ್ಕೆ ಕಾರಣ ವೇದವ್ಯಾಸರ ಈ ಶ್ಲೋಕ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಅಂತ ಮತ್ತೆ ಕೊನೆಗೆ ಪುನಃ ಭಗವಂತನ ಚಿಂತನೆ ಮಾಡಿ ನಿಲ್ಲಿಸುವ ಮೂಲಕ ಆಚಾರ್ಯರಿಗೆ ಒಂದು ಉತ್ತೇಜನ. ಎಲ್ಲಿ ನೋಡಿದರೂ ಭಗವಂತನಲ್ಲೇ ಕೊನೆ ನಿಲ್ಲಿಸಬೇಕು ಅಂತ. ನಾರಾಯಣ ನಮಗೆ ಗೊತ್ತು, ವ್ಯಾಸರು ಗೊತ್ತಾಯಿತು. ವ್ಯಾಸರು ಅಂದರೆ ವಿಭಾಗ ಮಾಡಿದವರು ಅಂತ ಅರ್ಥ, ವಿಸ್ತಾರಗೊಳಿಸಿದವರು. ಏನನ್ನು? ಶಬ್ದವನ್ನು, ಚಿಂತನೆಯನ್ನು, ವಾಂಗ್ಮಯ ಪ್ರಪಂಚವನ್ನು. ಮೊದಲಿಗೆ ವೇದವನ್ನು. ವ್ಯಾಸ ಶಬ್ದಕ್ಕೆ ಅರ್ಥ ಬರೆದದ್ದೇ ವ್ಯಾಸರ ಹಾಗೆ ಬರೀತಾರೆ. ವಿವ್ಯಾಸ ವೇದಾನ್ ಯಸ್ಮಾತ್ ಸಹ ತಸ್ಮಾತ್ ವ್ಯಾಸ ಇತಿ ಸ್ಮೃತಃ ಅಂತ. ವ್ಯಾಸ ಅಂದರೆ ವೇದವನ್ನು ವಿಭಾಗ ಮಾಡಿದವ ಅಂತ. ಅನಂತ ವೈ ವೇದಾಹ ಅಂತ ಲೆಕ್ಕ ಇಲ್ಲದಷ್ಟು ವೇದ ರಾಶಿ ಇತ್ತು. ಅದು ಜನರಿಗೆ ಹೊತ್ತುಕೊಳ್ಳಲಿಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಋಕ್, ಯಜಸ್ಸು, ಸಾಮ, ಅಥರ್ವ ಅಂತ ವಿಭಾಗ ಮಾಡಿ ಅದರಲ್ಲಿ ಮತ್ತೆ ಶಾಖೋಪಶಾಖೆಗಳನ್ನೆಲ್ಲ ನಡೆಸಿ ತನ್ನ ಶಿಷ್ಯರಿಗೆಲ್ಲ ಅದನ್ನು ಉಪದೇಶ ಕೊಟ್ಟು ಅದನ್ನು ದೊಡ್ಡದು ಮಾಡಿದವರು, ಜನರ ಹತ್ತಿರಕ್ಕೆ ತಂದುಕೊಟ್ಟವರು, ಬಿಡಿಸಿ ಬಿಡಿಸಿ ಜನರಿಗೆ ತೋರಿಸಿಕೊಟ್ಟವರು. ಅದು ಅರ್ಥ ಆಗದೇ ಇದ್ರೆ ಅದಕ್ಕೆ ಸೂತ್ರವನ್ನು ರಚನೆ ಮಾಡಿ ಅದನ್ನು ಒಂದೇ ಕಡೆಯಲ್ಲಿ ನಿಲ್ಲಿಸಿತ್ತು. ವಿಕ್ಷಿಪ್ತವಾಗಿರತಕ್ಕ ರಾಶಿ ಬಿದ್ದಿರತಕ್ಕಂತಹ ಮುತ್ತುಗಳನ್ನೆಲ್ಲ ಒಂದೇ ಕಡೆಗೆ ತಂದು ಪೋಣಿಸಿ ಸರಮಾಡಿಕೊಟ್ಟಾಗೆ ಸಕಲ ವೇದ ವಾಂಗ್ಮಯ ಮಾತುಗಳನ್ನೆಲ್ಲ ಹಿಡಿದು ಅದನ್ನು ವೇದಾಂತ ಸೂತ್ರದಲ್ಲಿ ಹೆಣೆದು ಇದು ಭಗವಂತನಿಗೆ ಹೀಗೆ ಅರ್ಪಿತ ಅಂತೇಳಿ ತೋರಿಸಿಕೊಟ್ಟದ್ದು ಅದು ವ್ಯಾಸರು. ಅಂತಹ ವ್ಯಾಸರು ವೇದಗಳು ಹೇಳಿರತಕ್ಕ ಚಿಂತನೆಗಳು ಯಾವ ರೀತಿಯಲ್ಲಿ ಅರ್ಥ ಆಗಬೇಕು ಹೇಳಲಿಕ್ಕೆ ಪುರಾಣಗಳಲ್ಲಿ ವಿಸ್ತಾರವಾಗಿ ಅದನ್ನು ಬಿಡಿಸಿಟ್ರು. ಬಹಳ ಸುಂದರವಾಗಿ ತೆಗೆದಿಟ್ಟರು ಅದನ್ನು. ಅದು ಅದ್ಭುತವಾದಂತಹ ಕೆಲಸ ಮಾಡಿತ್ತು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮವ ಬ್ರಹ್ಮಯೇತು ಅಂತ. ವೇದ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇತಿಹಾಸ ಪುರಾಣಗಳನ್ನೆಲ್ಲ ನಾವು ಬಿಚ್ಚಬೇಕಂತೆ. ಅದನ್ನು ಬಿಚ್ಚಿಟ್ಟವರು ವೇದವ್ಯಾಸರು. ನಾವು ಅವರು ಬಿಚ್ಚಿಟ್ಟದ್ದನ್ನು ಇವತ್ತು ಮುಚ್ಚಿಡ್ತೇವೆ, ಅದನ್ನು ಗಟ್ಟಿ ಕಟ್ಟಿಡ್ತೇವೆ. ಮತ್ತೆ ವರ್ಷಕ್ಕೊಮ್ಮೆ ಪೂಜೆ ಉಂಟಲ್ಲ, ಆಗ ಪೂಜೆಗೋಸ್ಕರ ಮಾತ್ರ ಅದರ ಧೂಳು ತೆಗಿತೇವೆ, ಮುಖಪುಟ ತೆಗೆಯುವುದಿಲ್ಲ, ಧೂಳು ಮಾತ್ರ ತೆಗಿತೇವೆ. ವ್ಯಾಸರು ಹಾಗಲ್ಲ, ಪ್ರತ್ಯಕ್ಷರದಲ್ಲಿ ನಿಂತ ಅನೇಕ ರಸಚಿಂತನೆಗಳನ್ನೆಲ್ಲ ನಮ್ಮ ಹೊರಗೆ ಕಥೆಯ ಮಾಧ್ಯಮದಲ್ಲಿಟ್ಟಿದ್ದಾರೆ. ಇತಿಹಾಸದಲ್ಲಿದ್ದ ಒಬ್ಬನಾದರೂ ನಮಗೆ ಗುರುತಾಗುತ್ತೋ? ಎಷ್ಟು ಪುರಾಣ ವ್ಯಕ್ತಿಗಳನ್ನೆಲ್ಲ ವೇದವ್ಯಾಸರು ಇಟ್ಟಿದ್ದಾರೆ. ಹಾಗೆ ಹೀಗೊಂದು ಯುಗದಲ್ಲಿ ಹಾಗೊಂದು ಊರಿನಲ್ಲಿ ಅಂತ ಹೇಳಿಕೊಂಡು ಅದ್ಭುತವಾದ ಐತಿಹಾಸಿಕ ಚಿಂತನೆಗಳು ಪುರಾಣಗಳಲ್ಲಿ ಸಿಗ್ತವೆ. ನಾವು ಯೋಚನೆ ಮಾಡದಷ್ಟು ಕೆಲಸ ಮಾಡಿದ್ದಾರೆ. ಅಂತಹ ವ್ಯಾಸರು ವೇದವನ್ನು ಕೊಟ್ಟು, ಪಂಚಮ ವೇದವನ್ನು ಕೊಟ್ಟು, ಇತಿಹಾಸ ಪುರಾಣಗಳು ಎಲ್ಲ ಪಂಚಮ ವೇದಗಳು, ಮಹಾಭಾರತ ಮಾತ್ರ ಅಲ್ಲ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಹೇಳಿ ಶ್ರುತಿ ಕರೀತದೆ. ಪುರಾಣಗಳೆಲ್ಲವೂ ಸಹ ಮಹಾಭಾರತದೊಟ್ಟಿಗೆ 5ನೇ ವೇದವೇ. ಇಂತಹ ಮಹತ್ತರವಾದ ವೇದವನ್ನು ಕೊಟ್ಟ ವ್ಯಾಸರನ್ನು ಚಿಂತನೆ ಮಾಡಿ ಮತ್ತೆ ಉಳಿದದ್ದು ಮತ್ತೆ 4 ಜನ. ಒಬ್ಬಳು ದೇವಿ. ದೇವಿ ಅಂದರೆ ಬಹಳ ಸುಲಭ, ದೇವರ ಮಡದಿ ಅಷ್ಟೇ. ದೇವರು ಯಾರು ಅಂತ ನಮಗೆ ಗೊತ್ತಾಗಿದೆ, ನಾವು ಮೊನ್ನೆ ನೋಡಿದ್ದೇವೆ. ದೇವರು ಅಂದರೆ ಜೀವ ಅಲ್ಲ, ಯಾರೋ ಅವನು ಅಂತ ಅಷ್ಟೇ. ಸುಲಭವಾಗಿ ನಾವು ತಿಳ್ಕೊಳ್ಳಿಕ್ಕೆ ಆಗತ್ತೆ. ನಾವು ಯಾರೂ ಅಲ್ಲ, ಅದು ದೇವರು. ಕೇಳುತ್ತಾರೆ, ಸುಮಾರು ಸಾಧುಗಳೆಲ್ಲ ಕೇಳಿದ್ರು, ನಾನು ದೇವರು ಅಂತ ಆಗುವುದು ಹೌದಾಗಿದ್ದರೆ ಇಷ್ಟೆಲ್ಲ ಕಷ್ಟ ಇರ್ತಿತ್ತ ಅಂತ. ಯಾಕೆ ನಾವು ಸಮಸ್ಯೆಯಲ್ಲಿ ಬಿದ್ದಿದ್ದೇವೆ, ಕಷ್ಟವನ್ನು ಅನುಭವಿಸ್ತೇವೆ? ನಾವು ಊಟ ಮಾಡದಿದ್ರೆ ಕಷ್ಟ ಆಗುತ್ತೆ ನಮಗೆ, ಊಟ ಮಾಡಿದ್ರೂ ಕಷ್ಟ ಆಗ್ತದೆ ನಮಗೆ. ಹಾಗಿರುವಾಗ ನಾವು ದೇವರಾಗುವುದೇ? ಒಂದು ಉಪವಾಸ ಆದರೂ ನಿರಂತರ ಇರಲಿಕ್ಕೆ ಬೇಕು ನಾವು, ಇಲ್ಲ ತಿಂದಾದರೂ ಆರಾಮಾಗಿರ್ಲೇಬೇಕು. ಎರಡೂ ಇಲ್ಲ. ಆಗಿರುವಾಗ ನೀನು ಎಂತಯ್ಯ ದೇವರು ಅಂತ ಕೇಳುತ್ತಾರೆ. ಏಳಲಿಕ್ಕೆ ಕೂಡದವ, ತಿನ್ನುವ ಮೊದಲು ಏಳಲಿಕ್ಕೆ ಕೊಡುವುದಿಲ್ಲ, ತಿಂದ ನಂತರವೂ ಏಳಲಿಕ್ಕೆ ಕೊಡುವುದಿಲ್ಲ. ನಾನು ಹಿಂದೆಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ತರಗತಿ ಮಾಡಲಿಕ್ಕೆ ಹೋಗುವುದುಂಟು. ಬೆಳಿಗ್ಗೆ ಅವರು ಚಪ್ಪೆ ಮೋರೆ ಹಾಕಿ ಕೂತ್ಕೊಳ್ತಾರೆ. ಓ ಪಾಪ ಊಟ ಆಗಲಿಲ್ಲ ಅಂತ ಹೇಳ್ತಿದ್ದೆ. ಮಧ್ಯಾಹ್ನ ನಂತರ ಹೋಗುವಾಗಲೂ ಮತ್ತೆ ಪುನಃ ಜೋಲು ಮೋರೆ ಇತ್ತು. ಯಾಕೆ ಕೇಳಿದ್ರೆ ಉಂಡದು ಹೆಚ್ಚಾಗಿದೆ ಅಲ್ಲ, ಅದಕ್ಕೆ ಏನಾದರೂ ಸಮಸ್ಯೆಯೇ ನಮ್ಮದು. ಉಂಡ್ರೂ ಸಮಸ್ಯೆ, ಇಲ್ಲ ಆದರೂ ಸಮಸ್ಯೆ. ನಮ್ಮ ದೇಹ ಹಾಗಿದೆ, ನಾವು ದೇಹಕ್ಕೆ ಬದ್ಧರು. ದೇಹ ಕೇಳಲಿಲ್ಲ. ಎಲ್ಲರೂ ಹೇಳ್ತಾರೆ, ಏನು ಸ್ವಾಮಿ ಉತ್ಸಾಹ ತುಂಬ ಇತ್ತು, ಬರಬೇಕು ಅಂತ ಕಂಡಿತ್ತು, ಆದರೆ ಕಾಲು ನೋವಲ್ಲ, ಕೂತ್ಕೊಳ್ಳೋದು ಹೇಗೆ ಅಂತ. ಮತ್ತೆ ನಿಂತು ಕೇಳಲಿಕ್ಕೆ ಆಗತ್ತಾ? ಅದು ಆಗುವುದಿಲ್ಲ. ನಿಂತರೆ ಬೆನ್ನು ನೋವು, ಕೂತರೆ ಕಾಲು ನೋವು, ಮಲಗಿದ್ರೆ ಸೊಂಟ ನೋವು. ಹಾಗಿದ್ರೆ ಇದ್ದದ್ದೆಲ್ಲ ನೋವುಗಳು ಗ್ಯಾರಂಟಿ. ಮತ್ತೇನು ಬರುವುದೇ?
ಆದ್ದರಿಂದ ಮನುಷ್ಯನಿಗೆ ದೇಹ ಎನ್ನುವುದು ನೋವುಗಳ ಆಗರ. ಕಣ್ಣಿದ್ದವರಿಗೆ ಕಣ್ಣು ಬೇನೆ ಬರ್ತದೆ,